ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಸಾದದ ರೂಪವಾಗಿ ದೇವಸ್ಥಾನದಲ್ಲಿ ಅರಿಶಿಣವನ್ನು ಕೊಟ್ಟಾಗ ಅದನ್ನು ಮನೆಗೆ ತಂದು ಯಾವ ರೀತಿ ಉಪಯೋಗಿಸಬೇಕು ಮತ್ತು ಅದನ್ನು ಯಾವ ಸ್ಥಳದಲ್ಲಿ ಇಡಬೇಕು ಅನ್ನುವಂಥ ಒಂದು ವಿಷಯದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಬನ್ನಿ. ದೇವಸ್ಥಾನದಲ್ಲಿ ಪ್ರಸಾದದ ರೂಪವಾಗಿ ಕೊಟ್ಟಿರುವಂಥ ಅರಿಶಿಣವನ್ನು ನಾವು ಅದನ್ನು ಮನೆಗೆ ತಂದು ಅದನ್ನು ಪ್ರತಿ ದಿವಸ ಪೂಜಾ ಸ್ಥಳದಲ್ಲಿ ಇಟ್ಟು ಅದನ್ನು ಪೂಜಿಸಬೇಕು. ಈ ರೀತಿ ಮಾಡೋದರಿಂದ ಮನೆಯಲ್ಲಿರುವ ಎಲ್ಲರಿಗೂ ಸಹ ಧನ ಕನಕ ಮತ್ತು ವಸ್ತು ವಾಹನಗಳು ಸಹ ವೃದ್ಧಿಯಾಗುತ್ತೆ. ಇನ್ನು ದೇವಸ್ಥಾನದಲ್ಲಿ ಕೊಟ್ಟಂಥ ಅರಿಶಿಣವನ್ನು ಸ್ನಾನ ಮಾಡುವಾಗ ಪ್ರತಿದಿನ ಸ್ವಲ್ಪ ನೀರಿನಲ್ಲಿ ಹಾಕಿ ಸ್ನಾನ ಮಾಡಿದರೆ ಸಮಸ್ತ ಚರ್ಮ ರೋಗಗಳು ಬೇಗ ವಾಸಿಯಾಗುತ್ತೆ. ಮತ್ತು ಅರಿಶಿಣದ ನೀರಿನಿಂದ ಸ್ನಾನ ಮಾಡುವುದಕ್ಕೆ ಮಂಗಳ ಸ್ನಾನವೆಂದು ಕರೆಯುತ್ತಾರೆ. ಈ ರೀತಿ ಮಾಡಿದರೆ ಮಹಾಲಕ್ಷ್ಮಿಯ ಅನುಗ್ರಹ ಸಹ ಇರುತ್ತೆ. ಇನ್ನು ಅರಿಶಿಣದ ಗೌರಿಯನ್ನು ಪೂಜಿಸುವುದರಿಂದ ಮನೆಯಲ್ಲಿ ಮದುವೆಗೆ ಇರುವ ಸಮಸ್ತ ವಿವಾಹ ದೋಷಗಳು ನಿವಾರಣೆಯಾಗಿ ಶೀಘ್ರದಲ್ಲಿ ಮದುವೆ ನಿಶ್ಚಯವಾಗುತ್ತೆ. ಇನ್ನು ದೇವಿಗೆ ಅರಿಶಿಣ ಬಣ್ಣದ ಸೀರೆಯನ್ನು ಕೊಟ್ಟರೆ ಮನೆಯಲ್ಲಿರುವ ಸುಮಂಗಲ ದೋಷ ಹಾಗೂ ದೈವ ದೋಷಗಳು ನಿವಾರಣೆಯಾಗುತ್ತೆ. ಅಂಗಡಿಗಳಲ್ಲಿ ವ್ಯಾಪಾರ ಆಗದೇ ಇದ್ದ ವಸ್ತುಗಳು ಮತ್ತು ಬಹಳ ದಿನಗಳಿಂದ ಹಾಗೆ ಉಳಿದಿದ್ದರೆ ಅಂತಹ ವಸ್ತುಗಳ ಮೇಲೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಚೆಲ್ಲಿದರೆ ದಿನೇ ದಿನೇ ವ್ಯಾಪಾರ ಜಾಸ್ತಿಯಾಗುತ್ತೆ. ಇನ್ನು ಅರಿಶಿಣದ ನೀರಿನಿಂದ ಮನೆಯನ್ನು ಸ್ವಚ್ಛಗೊಳಿಸಿದರೆ ಆ ಮನೆಗೆ ಹಾಗೂ ಆ ಮನೆಯಲ್ಲಿರುವವರಿಗೆ ಹಣದ ತೊಂದರೆ ಎಂದೂ ಸಹ ಇರೋದಿಲ್ಲ ಮತ್ತು ಸಾಲದ ಬಾಧೆಯೂ ಕೂಡ ಇರೋದಿಲ್ಲ. ಇನ್ನು ಯಾರಿಗಾದರೂ ಕಾಮಾಲೆ ರೋಗ ಜಾಸ್ತಿ ಕಾಣಿಸ್ಕೊಳ್ತಾ ಇದ್ದರೆ ಅಂಥವರು ಸುಮಂಗಲಿಯರಿಗೆ ಅರಿಶಿಣ ಬಣ್ಣದ ಸೀರೆ ಹಾಗೂ ಅದರ ಜೊತೆ ತಾಂಬೂಲನ್ನು ಸಹ ದಾನ ಮಾಡಿದರೆ ಕಾಮಾಲೆ ರೋಗದಿಂದ ಮುಕ್ತಿಯನ್ನು ಹೊಂದಬಹುದು. ಇನ್ನು ಮನೆ ದೇವರು ಮತ್ತು ಕುಲದೇವರನ್ನು ಅರಿಶಿಣದ ನೀರಿನಿಂದ ತೊಳೆದರೆ ವಿಗ್ರಹಗಳಿಗೆ ದೈವಕಳೆ ಜಾಸ್ತಿನೇ ಆಗುತ್ತೆ. ಇನ್ನು ಯಾವುದೇ ಅಂಗಡಿಗಳಲ್ಲಿ ವ್ಯಾಪಾರನೇ ಆಗ್ತಾ ಇರಲ್ಲ ಅಂಥವರು ಅಂಗಡಿಗಳಲ್ಲಿ ಶಂಖವನ್ನು ಅರಿಶಿಣ ಬಣ್ಣದ ಕಾಗದದಲ್ಲಿ ಸುತ್ತಿ ಹಣದ ಪೆಟ್ಟಿಗೆಯಲ್ಲಿಟ್ಟರೆ ವ್ಯಾಪಾರ ತುಂಬ ಚೆನ್ನಾಗಿ ಆಗುತ್ತದೆ. ನೋಡಿದರಲ್ಲ ವೀಕ್ಷಕರೇ, ಮನೆಗೆ ತಂದ ಅರಿಶಿಣವನ್ನು ಅದರಲ್ಲೂ ಪ್ರಸಾದ ರೂಪವಾಗಿ ಕೊಟ್ಟಂಥ ಅರಿಶಿಣವನ್ನು ಮನೆಗೆ ತಂದಾಗ ಏನು ಮಾಡಬೇಕು ಅನ್ನೋದನ್ನು ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಪುಟ್ಟ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.